ಕ್ಷಣಾರ್ಧದಲ್ಲಿ ಕಳನನ್ನ ಕೊಂದು ಕಳೆಯುತ್ತಾ ಇದ್ದೆ. ಆದ್ರೆ ಏನು ಮಾಡೋಣ, ರಣದೊಳಗೆ ಯೋಚನೆ ಮಾಡುವಷ್ಟಾಯ್ತಲ್ಲ. ಕ್ರೂರಾಕ್ಷ ವರಬಲಾನ್ವಿತನಿದ್ದಾನೆ. ಹೇಗೆ ವರವನ್ನ ಪಡೆದ? ತ್ರಿಶಕ್ತಿಯರು ಏಕರೂಪದಿಂದ ಬಂದಾಗ ಆ ಶಕ್ತಿಯಿಂದ ತನ್ನ ಪಾಲಿಗೆ ಮರಣ ಬರಲಿ ಎನ್ನುವ ವರವನ್ನ ಪಡೆದವ. ಆ ದುರುಳನ ವಧೆಗೆ 3 ಶಕ್ತಿ ಒಂದಾಗಿ ಬಂದರೆ ಸಾಕು. ಹಾಗಿದ್ರೆ ನಾನು ಸಪ್ತಶಕ್ತಿಯ ರೂಪ, 7 ಶಕ್ತಿ ಒಂದಾಗಿ ಬಂದವಳು. ತ್ರಿಮೂರ್ತಿಗಳ ಶಕ್ತಿ, ತ್ರಿಶಕ್ತಿ, ಆದಿಶಕ್ತಿಯ ರೂಪವೇ ನಾನು. ನಾನೇ ಅವನನ್ನು ಒದಿಸಿದೆ ಅಂತಾದ್ರೆ ಅವ ಪಡೆದವರಕ್ಕೆ ಕುಂದಲ್ಲದೆ ಮತ್ತೇನು, ವರಕ್ಕೆ ಬೆಲೆ ಇಲ್ಲ ಅಂತ ಆಗ್ತದೆ. ವರಕ್ಕನುಸಾರವಾಗಿ ಒದಿಸಬೇಕು. ಆ ಕುರಿತು ಯೋಚನೆಗೆ ಒಳಗಾದೆ. ಬ್ರಹ್ಮನ ಮಡದಿ ವಾಣಿ, ವಿಷ್ಣುವಿನ ಮಡದಿ ಲಕ್ಷ್ಮಿ, ಹರನ ಮಡದಿ ಗಿರಿಜೆ, ಈ 3 ಶಕ್ತಿಯನ್ನ ಎನ್ನ ತನುವಿನಿಂದ ಹೊರಹೊಮ್ಮಿದ್ದೇನೆ. ಏಕರೂಪದಿಂದ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣವೇನು ತಾಯಿ? ದುರುಳ ಕ್ರೂರಾಕ್ಷ ಬರಬಲದಿಂದ ಮೆರೆಯುತ್ತಾ ಇದ್ದಾನೆ. ಆ ದೈತ್ಯನನ್ನು ವಧಿಸು. ಇದು ತನಕ ದುಷ್ಟನಾಗಿ ಬದುಕಿದವ, ಕ್ರೂರನಾಗಿಯೇ ಉಳಿದವ. ನಿನ್ನಾಯುಧದ ಘಾತದಿಂದ ಈತನ ಅಜ್ಞಾನ ಎನ್ನುವುದು ದೂರ ಆಗಿದೆ. ಸುಜ್ಞಾನವನ್ನು ನಾನೇ ಅನುಗ್ರಹಿಸಿದ್ದೇನೆ. ಮುಂದೆ ಈ ಧರಣಿಯಲ್ಲಿ ಉತ್ತಮನಾಗಿ ಬದುಕುವುದಾದರೆ ಇವನಿಗೆ ಬದುಕುವುದಕ್ಕೊಂದು ಅವಕಾಶವನ್ನ ಕೊಡುವ. ಆಗಲಿ ಸುಜ್ಞಾನಿಯಾದ ಈತ ಏನಾಡ್ತಾನೆ ನಿರೀಕ್ಷಿಸು.
Akira,